ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನಿದೆ ಅಂತ ಶೇರ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಲೈಟಿಂಗ್ಸು, ಇದು ನಮ್ಮೂರಿನ ದೀಪಾಲಂಕಾರ. ಇನ್ಮೇಲೆ ರೆಗ್ಯುಲರ್ ಆಗಿ ಬೀದಿ ಕಂಬಕ್ಕೆ ಇದೇ ಥರ ಲೈಟಿಂಗ್ಸ್ ಇರುತ್ತೆ ನಮ್ಮೂರಲ್ಲಿ. ಅದು ಆಗಸ್ಟ್ 15 ಒಂದು ವೀಕ್ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ರೆಗ್ಯುಲರ್ ಆಗಿ ನಮ್ಮೂರು ನೈಟ್ ನೋಡೋದಕ್ಕೆ ಇದೇ ಥರ ಕಾಣಿಸುತ್ತೆ. ಎಷ್ಟು ಸಖತ್ತಾಗಿದೆ ಅಲ್ವಾ? ಹಾಗೆ ಆಗಸ್ಟ್ 15 ಇರೋದ್ರಿಂದ ಎಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗೂ ಈ ಥರ ಲೈಟಿಂಗ್ಸ್ ಹಾಕಿ ಅಲಂಕಾರ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಊರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇದು ಬಂದು ಆಗಸ್ಟ್ 15 ನಾಳೆ ಅಂದರೆ ಇವತ್ತು ರಾತ್ರಿ ನೈಟ್ ಗಾನವಿ ಡ್ಯಾನ್ಸಿಗೆ ಸೇರಿದ್ಲು. ಹಾಗಾಗಿ ರಾತ್ರಿ ಲೇಟ್ ನೈಟ್ 12 ಗಂಟೆ ಅಷ್ಟೊತ್ತು ಮೆಹಂದಿ ಹಾಕಿಸ್ಕೊತಾ ಇದ್ಲು. ಆಲ್ತಾ ಎಲ್ಲ ಹಚ್ಚಂಗಿಲ್ಲ, ಮೆಹಂದಿನೇ ಹಾಕಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ರಾತ್ರಿ ಲೇಟಾಗಿ ಎಲ್ಲ ಓಡಾಡಿ ಅವಳು ಡ್ಯಾನ್ಸಿಗೆ ಸೇರ್ಕೊಂಡಿದ್ಲು. ಜ್ಯುವೆಲ್ರಿ ಸೆಟ್ಟು ಮತ್ತು ಡ್ರೆಸ್ ಆಲ್ಟ್ರೇಷನ್ ಮಾಡಿಸ್ಕೊಂಬರೋದು. ನಾಳೆ ಅಂದರೆ ಇವತ್ತಂತಲೇ ಸಖತ್ತು ತಲೆ ಹಿಡಿಸ್ಬಿಟ್ಟಿದ್ಲು. ಯಾಕಂದರೆ ಅವಳು ಅರ್ಜೆಂಟ್ ಇದ್ದಾಗಲೇ ಹೇಳ್ಬಿಡ್ತಾಳೆ, ಡ್ರೆಸ್ ಆಲ್ಟ್ರೇಷನ್ ಮಾಡಿಸ್ಕೊಂಬರ್ಬೇಕು, ಜ್ಯುವೆಲ್ರಿ ತರಬೇಕು, ಇದೆಲ್ಲ ಸುಮಾರಿತ್ತು. ಅದನ್ನು ಮುಗಿಸ್ಕೊಂಬಂದು ಎಲ್ಲ ರಾತ್ರಿ ಮಲಗಿ 12 ಗಂಟೆ ಅಷ್ಟೊತ್ತಿಗೆ ಮೆಹಂದಿ ಹಾಕಿಸ್ಕೊಂಡಿರೋದು. ಈ ಸಲ ಅಂತೂ ನಾವು ಹೇಳಿದ್ದು ಡ್ಯಾನ್ಸಿಗೆ ಸೇರ್ಕೋಬೇಡ ಅಂತ. ಆದರೂ ಹಿಂಗಾಗುತ್ತೆ ಅಂತಲೇ ಮುಂಚೆ ನಂಗೆ ಗೊತ್ತಿದ್ದೆ, ಸೇರ್ಕೋಬೇಡ ಅಂದಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಸೇರಿಕೊಂಡು ನಮಗೆ ಮತ್ತೆ ಟೆನ್ಷನ್ ಆಗೋಗಿತ್ತು. ಅವಳೆಲ್ಲ ಹುಡ್ಕೊಂಡು ಅವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಾಗೆ ಮುಂದೆ ವಿಡಿಯೋ ಚೆನ್ನಾಗಿದೆ, ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಮುಗುರ್ಗೂ ಹಚ್ಚಿದ್ರ? ಮತ್ತೆ ಮುಗುರ್ಗೆ ಹಚ್ಚಂಗಿಲ್ಲ, ಸ್ಕೂಲಲ್ಲಿ ಬೈತಾರೆ. ಇದಿಷ್ಟಪ್ಪ ನನಗೆ ಸೋರ್ತೀನಿ. ಅದಷ್ಟು ದಪ್ಪ ಹಚ್ತಾರ ಗೊತ್ತಾ ನಿನಗೆ? ಡಾರ್ಕ್ ಕಲರ್ ತೊಗೊಂಡು ಚಾಕ್ಲೇಟ್ ಆಮೇಲೆ ಸ್ವಲ್ಪ ಪೌಡ್ರ್ ಹಚ್ಕೊಳಕ್ಕೆ. ಇದು ನೋಡಲ್ಲ ಕೆಳಗಿಲ್ಲ ಹಾಕದೈತಿ, ಒಳಗೆ ಸಿಗಿಸ್ಬೇಕು. ಯಾವ್ದಾದ್ರು ಕಟ್ಕೊಂತೀಯ, ಯಾವ್ದಾದ್ರು ಬಿಡ್ತೀಯ. ಎಷ್ಟಾಯ್ತು ಮೊಬೈಲಲ್ಲಿ? ಮೊಬೈಲಲ್ಲಿ ಟೈಮು 6 ಆಯ್ತು. ಇನ್ನೊಂದು ಹಾಕಿ. ಅದು ಸೊಂಟದ ಪಟ್ಟಿನ ಅದು ಇದನ್ನು ಕಟ್ಟೈತಲ್ಲ ಅಲ್ಲಿ ನೋಡಿ ಹುಷಾರಾಗಿ ಕಟ್ಗ್ಯಾರಿ. ಹರಿದು ಕೈಲೇ ದುಡ್ಡು ಕೊಡೋ ಥರ ಮಾಡಬೇಡ್ರಿ. ಇದೊಂದು ಕುತ್ತಿಗೆ, ಅದೊಂದು ಲೂಸ್ ಆಗಿ. ಏನು ಅದು ಬಟ್ಟೆ ಕರೆಕ್ಟ್ ಹೌದು. ಅಲ್ಲಿ ಇನ್ನೂ ಬರತ್ತಂತೆ, ಅದು ಆ ಥರ ಕಟ್ಕೊಂತಾರ ಇಲ್ವ ನನಗೂ ಗೊತ್ತಿಲ್ಲ. ಇದು ಈ ಕಡೆ ನೋಡೋಣ, ಹಂಗೇನಾ ಅಂತನೂ ಅದು ಗೊತ್ತಿಲ್ಲ ಕರೆಕ್ಟಾಗಿ. ಈ ಕಡೆ ಬಾ, ಅಲ್ಲಿ ನಿಂದ್ರೆ ಏನು ಸ್ಟ್ರೈಟ್ ನಿಂದ್ರೆ. ಕಾಲು ಹಿಂಗೆ ಅಗಲ ಮಾಡಿದ್ರೆ ಅದು ಹಿಂಗೆ ಆಗುತ್ತಾನ. ಹಂಗೈತಾ? ಅವನ್ನ ಇಟ್ಕೊಳಲ್ವಾ ಪಿನ್ನುಗಳು? ಅವನ್ನೆಲ್ಲ ಪಿನ್ ಇಟ್ಕೊಂಡಿರಿ. ಇದೇನು ಅವಳ ಹತ್ರನೇ ಇರುತ್ತೆ. ತಿಂಡಿ ಬರ್ತೀನಿ. ಎಷ್ಟು ಗಂಟೆಗೆ ಬರ್ತೀಯ? ಬಂದು ತಿನ್ನಕ್ಕೆ. ಫೋನ್ ಮಾಡಿಸು ಯಾರ್ದಾರ ಫೋನಿಂದ. ಆರು ಕಾಲ ಆಯ್ತು ನೋಡು, ಇನ್ನು ಅವನ್ನೇ ರೆಡಿ ಮಾಡಿಸಿ ಎಬ್ಸಿ. ಫೋನ್ ಮಾಡಿಸು ಅಂದೆ.
ಫೋನ್ ಮಾಡಿ ಹೋದ್ಮೇಲೆ ಮುಟ್ಟಿದ ಮೇಲೆ ಅವ್ರ ಮನೇಲಿ ಫೋನ್ ಇಲ್ಲ, ಮತ್ತೆ ರಿಪೇರಿ ಕೊಟ್ಟಾರಂತ. ಒಬ್ರದ್ದು ಇಲ್ವಾ ಅವ್ರ ಮನೇಲಿ ಫೋನು? ಅವರಪ್ಪ ಕೆಲ್ಸಕ್ಕೆ ಹೋಗ್ತಾರೆ ಸರ್, ಅಮ್ಮನ ರಿಪೇರಿ ಕೊಟ್ಟಿರ್ತಾರೆ. ಮತ್ತು ನೀ ಮುಟ್ಟಿದೆಯೋ ಸ್ಕೂಲ್ಗೆ ಹೋಗಿದೆಯೋ ಇಲ್ವಂತ ಹೆಂಗೆ? ಹೋದ್ಮೇಲೆ ಮಾಡಿಸಿ. ಹ್ಞೂ ಬಾಯ್. ಹ್ಞೂ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 6 ಗಂಟೆ. ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ರೆಡಿ ಆಗಿದ್ದಾಳೆ. ಅಂದರೆ ಬಟ್ಟೆ ಇಲ್ಲೇ ಹಾಕ್ಕೊಂಡಿದ್ದಾಳೆ. ರೆಡಿ ಆಗೋದೆಲ್ಲ ಫ್ರೆಂಡ್ಸ್ ಮನೇಲಿ ಎಲ್ಲರೂ ಸೇರಿಗೆ ರೆಡಿ ಆಗ್ತಾರಂತೆ. ಹಾಗಾಗಿ ನಮ್ಮ ಮನೆಯವ್ರೀಗ ಬಿಡೋಕ್ಕೆ ಅಂತ ಹೋದರು. ಇವಾಗ ನಾವು ವಸಿಷ್ಠನ ಎಬ್ಬಿಸಿ ಅವನ್ನ ರೆಡಿ ಮಾಡಬೇಕು ಸ್ಕೂಲಿಗೆ. ಅವ್ನಿಗೆ 7 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಈಗ ಟೈಮ್ ಬಂದು 6 ಗಂಟೆ ಆಯಿತು. ಎಬ್ಬಿಸಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅಷ್ಟಾಗುತ್ತೆ. ನಾನು ರೆಡಿ ಆಗಬೇಕು, ಅವನು ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು. ಅವನು ಸ್ಕೂಲ್ ಹತ್ರ ಹೋಗಿ ಬಿಟ್ಟು ಬರಬೇಕು. ಏ ಚಿನ್ನ, ಚಿನ್ನ ಸ್ಕೂಲ್ಗೆ ಹೋಗಲ್ಲೇನವ? ಹಾಂ ಬಂಗಾರಿ ಒದ್ದಳ ಓಯ್. ನೋಡಿಲ್ಲ ಸ್ಕೂಲ್ಗೆ ಎಷ್ಟು ಗಂಟೆಗೆ ಬರೋಕ್ಕೆ ಹೇಳೋರು ಹೇಳು? ಎಷ್ಟು ಗಂಟೆಗೆ ಬರೋಕ್ಕೆ ಹೇಳೋರೆ? ಹಾಂ, ಏನಿದೆ ಇವತ್ತು ಸ್ಕೂಲಲ್ಲಿ? ಮತ್ತು ಎಷ್ಟು ಗಂಟೆಗೆ ಬರೋಕ್ಕೆ ಹೇಳೋರೆ? ನೋಡಲ್ಲ 6:30 ಆಯಿತು. ಸ್ನಾನ ಮಾಡಿ ಯಾವಾಗ ಹೋಗ್ತೀಯ ನೀನು? ಎತ್ತುಳಪ್ಪ, ಬೈತಾರೆ ನೋಡಿ, ಮತ್ತು ಆಚೆ ನಿಲ್ಲಿಸ್ತಾರೆ. ಏನಿಲ್ಲ ಅಲ್ಲಿ ನೋಡಲ್ಲ, 7 o'clock ಆಯ್ತು. ನೋಡಲ್ಲಿ ಟೈಮರ್ ನೋಡಪ್ಪ. ನಿಮ್ಮ ಅಪ್ಪನ ಬಿಟ್ಟು ಕುತ್ಕೊಳ್ಳ ಕರೆಕ್ಟಾಗಿ ಆರಾಮಾಗಿ. ಹಾಂ, ಏನ್ರಿ? ಏನು ಕಂದ? ವಸಿಷ್ಠಂಗೂ 7 ಗಂಟೆಗೆ ಸ್ಕೂಲಿಗೆ ಬರೋಕ್ಕೆ ಹೇಳಿದರು. ಫ್ಲ್ಯಾಗ್ ಹೋಸ್ಟಿಂಗ್ ಇತ್ತು, ಮತ್ತು 10 ಗಂಟೆಗೆ ಬಿಡ್ತೀವಿ ಅಂತ ಹೇಳಿದರು. ಈಗ ವಸಿಷ್ಠನ ಸ್ಕೂಲ್ ಹತ್ರ ಕರ್ಕೊಂಬಂದಿದ್ವಿ. ಬ್ಲೂ ಕಲರ್ ಟೀ ಶರ್ಟು, ವೈಟ್ ಸ್ಕರ್ಟ್ ಹಾಕೊಂಡು ಹೋಗ್ತಿದ್ದಾರಲ್ಲ, ಅದು ವಸಿಷ್ಠನ ಲೈನ್, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳದು. ಈಗ ಅವರನ್ನು ಕರ್ಕೊಂಡು ಗ್ರೌಂಡ್ಗೆ ಹೋದರು. ನಾವು ಹಂಗೆ ಬಿಟ್ಟು ಇವಾಗ ಮನೆ ಕಡೆ ಬರ್ತಾ ಇದ್ದೀವಿ. ಫ್ರೆಂಡ್ಸ್, ವಸಿಷ್ಠನ ಬಿಟ್ಟು ಬಂದ ಮೇಲೆ ಈಗ ನಾವು ರೆಡಿಯಾಗಿ ಹೊರಟಿದ್ವಿ. ನನ್ನ ಮನೆಯವರು ವಸಿಷ್ಠಂಗೆ 7 ಗಂಟೆಗೆ ಬರೋಕ್ಕೆ ಹೇಳಿದ್ರಲ್ಲ, ಹಾಗಾಗಿ ಸ್ನಾನ ಇಲ್ದೇ ಅವನ್ನ ಫಸ್ಟು ಸ್ಕೂಲ್ಗೆ ಹೋಗಿ ಬಿಟ್ಟು ಬಂದಿತ್ತು. ಈಗ ನಾವು ರೆಡಿಯಾಗಿ ಹೊರಟಿದ್ವಿ. ಟೈಮ್ ಬಂದು 9 ಗಂಟೆ ಆಗಿದೆ. 10 ಗಂಟೆಗೆಲ್ಲ ಬಿಡುತ್ತಂತೆ ಸ್ಕೂಲು, ಮೆಸೇಜ್ ಹಾಕಿದ್ರು. ಗಾನವಿ ಸ್ಕೂಲ್ ಬೇರೆ, ವಸಿಷ್ಠನ್ ಸ್ಕೂಲ್ ಬೇರೆ ಅಲ್ವಾ. ಹಾಗಾಗಿ ಗಾನವಿಯರ್ದು ಸ್ಟೇಡಿಯಮ್ಮಲ್ಲಿ ಬೇರೆ ಬೇರೆ ಸ್ಕೂಲವ್ರ ಜೊತೆ ಕಾಂಪಿಟೇಷನ್ ಇದೆ. ಗಾನು ಸೇರಿದ್ದು ಭರತನಾಟ್ಯಕ್ಕೆ. ವಸಿಷ್ಠನ್ ಹಾಗೆ ಕರ್ಕೊಂಡು ಸ್ಟೇಡಿಯಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಫುಲ್ ರಶ್ ಇರುತ್ತೆ, ಎಲ್ಲ ಸ್ಕೂಲ್ನವರು ಅಲ್ಲಿ ಬಂದಿರ್ತಾರೆ. ಪ್ರೈಸಸ್ ಇರುತ್ತೆ, ನೋಡಬೇಕು. ರಶ್ ಇರುತ್ತೆ, ನಮ್ಗೆ ಅಲ್ಲಿ ಸಿಗ್ತಾಳೋ ಇಲ್ವೋ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾನು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು ವಸಿಷ್ಠನ ಸ್ಕೂಲ್ ಹತ್ರ ಹೊರಟಿದ್ದೀವಿ. ಚಂದ ಕಾಣಿಸುತ್ತಿಲ್ಲ ಡ್ರೆಸ್, ಜಾಸ್ತಿ ಕಾಣಿಸ್ತದೆ. ಮತ್ತು ಬೇರೆ ಹಾಕೊಂಬಂದ್ಬಿಡಲೇನು? ಕಮಾಂಡರ್ ವಂದನೆಯನ್ನ ಸಲ್ಲಿಸುತ್ತಾ ಗೌರವ ರಕ್ಷೆಯನ್ನ ಸ್ವೀಕರಿಸುತ್ತಾ ಇಂದಿನ ಸ್ವಾತಂತ್ರ್ಯ ದಿನದ ಮೆರಗನ್ನ ಹೆಚ್ಚಿಸಲಿದ್ದಾರೆ 36 ಪಥ ಸಂಚಲನೆಯ ತುಕಡಿಗಳು. ಮೊದಲನೇ ತಂಡವಾಗಿ ಇಲ್ಲೇ ಬಾ ವಸಿಷ್ಠ. ಮುಂದೆ ನಡಿ.
ಪೂರೈಸಲು ತದನಂತರ 19 ಸದಸ್ಯರ ವಿದ್ಯಾರ್ಥಿಗಳು ತಂಡವನ್ನು ನಂತರ ಒಂದು 23 ನಾಟಕದ ಜೊತೆಗೆ ರೋಮಾಂಚನಕಾರಿಯಾದಂತಹ ಅಗ್ನಿಶಾಮಕ ಇಲಾಖಾ ವತಿಯಿಂದ ಅಣಕು ಪ್ರದರ್ಶನವಿರುತ್ತದೆ. ಈ ಒಂದು ಸುಂದರವಾದಂತಹ ರೋಮಾಂಚನಕಾರಿಯಾದಂತಹ ಪ್ರದರ್ಶನವನ್ನು ಎಲ್ಲ ನೋಡಬೇಕಂತ ವಿನಂತಿಯನ್ನು ಮಾಡಿಕೊಂಡು ಈಗ ಸ್ಪರ್ಧೆ ಮಾಡಬೇಕಾದರೆ ಹಸಿರು ಖುಷಿಯಾಗಬೇಕು. ಒಂದು ಕ್ಷಣ ವಿಶ್ರಾಂತಿ ಪಡೆಯಲು ಮರಗಳನ್ನು ಕಡಿದು ಪ್ರಕೃತಿಯನ್ನು ಕಳೆದುಕೊಂಡೆವು. ಇಂದು ಅದರ ಪರಿಣಾಮವನ್ನು ಅನುಭವಿಸುತ್ತಿದ್ದೇವೆ. ನಾವು ಇಂದು ಕಷ್ಟಪಡುತ್ತಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಗೆ ಏನೂ ಉಳಿಯುತ್ತದೆ. ಒಬ್ಬ ತಾಯಿ ತನ್ನ ಮಕ್ಕಳಂತೆ ಸಾವಿರಾರು ಮರಗಳನ್ನು ಬೆಳೆಸಿದ್ದಾರೆ ಎಂದು ಕೇಳಿದ್ದೇನೆ. ಹೌದು, ನಮ್ಮ ಕರ್ನಾಟಕದ ಹೆಮ್ಮೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ. ಇಂದು ನಮ್ಮ ಪ್ರಯಾಣ ಸುಖಕರವಾಗಿದೆ. ಒಂದು ಪುಟ್ಟ ಸಸಿ ಸಾವಿರ ಜೀವಗಳಿಗೆ ಆಶ್ರಯವಾಯಿತು. ಪ್ರೀತಿಸಿದ ತಾಯಿ ಭೂಮಿಗೆ ಹಸಿರ ಹೊದಿಕೆ ಹೊದಿಸಿದ ಮಹಾತಾಯಿ ನಮ್ಮ ಕರ್ನಾಟಕದ ಹೆಮ್ಮೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ನಡೀರಿ ಮುಂದೆ. ಅಲ್ಲ ಹಿಂಗೆ ಆಗ್ತಾರೆ ಅಂದಿದ್ರೆ ನಾನೇ ಮನೇಲಿ ಇಷ್ಟು ನೀಟಾಗಿ ರೆಡಿ ಮಾಡ್ತಿದ್ದೆ. ಸೈಡ್ ಒಂದು ಅಂಗಡಿ ಥರ ಹಾಕಿದ್ರು. ಏನಂಗಡಿ? ಸೈಡಿಗೆ ಯಾವುದು? ಏನು ತರಕಾರಿ ತಳ್ಳಗಾಡಿ ಗಾಡಿ ಸ್ಕೂಟಿಗಳು ಮತ್ತು ಅವೇ ಅಂಗವಿಕಲರಿಗೆ ಸರ್ಕಾರದಿಂದ ಬಂದಿರೋದು. ಅವೆಲ್ಲ ಮತ್ತು ಇದು ತರಕಾರಿ ಗಾಡಿ ಅದು ವ್ಯಾಪಾರ ಮಾಡೋರಿ, ಅಂಗವಿಕಲರು ವ್ಯಾಪಾರ ಮಾಡೋಕ್ಕೆ. ಬಟ್ ಅಲ್ಲಿ ಏನೋ ತೊಗೊಳಂದಿದ್ದು ಅಂಗವಿಕಲರಿಗೆ ಅಷ್ಟೇ. ಶೂ ಹೊರಗೆ ಬಿಟ್ಟು ಬಾವನ ಫುಲ್ ಕಲರ್ ಚೇಂಜ್ ಅಂತ ಮೇಲೆ ಪಾಪ್ಕಾರ್ನ ಕಳೆದು ಇಟ್ಬಿಟ್ಟು ಕ್ಲೀನಾಗಿ ಕೈ ತೊಳ್ಕೊಂಡು ಬಾ. ಏನು ಹಂಗೆ ಒಂದು ಶೂ ಕಲರ್ ನೋಡಿ ಹಿಂಗಾಗಿ ನೀಟಾಗಿ ತೊಳೆದು ಪಾಲಿಶ್ ಹಾಕಿತ್ತು ಬೆಳಗ್ಗೆ. ಕೆಂಪಾಗಿ ಮಣ್ಣಾಗಜ್ಜಿ ತೆಗ್ದಂಗೆ. ನೀನು ಮೇಕಪ್ ಎಲ್ಲ ತೆಗೆದು ಕ್ಲೀನಾಗಿ ಮುಖ ವಾಶ್ ಮಾಡೋದನ್ನ. ಕೈ ತೊಳ್ಕೊ. ಸಾಕ್ಸ್ ಯಾರು ತೆಗಿಬೇಕು? ಹ್ಯಾಂಡ್ ವಾಶಾಗಿ ಕೈ ತೊಳ್ಕೊಂಬ. ಹೋಗಿ ಹಂಗೆ ಬಾತ್ರೂಮ್ಗೆ ಹೋಗು. ಮುಗೀತಾ ಡ್ಯಾನ್ಸ್? ಏಯ್ ಬಾಯ್ಲೆ ವಸಿಷ್ಠ, ಹಂಗೆ ಆ ಚಡ್ಡಿ ಕಳ್ದಾಕ್ ಬಾಯ್ಲಿ ಫಸ್ಟ್. ಅದನ್ನು ನೋಡೋಕ್ಕಾಗ್ತಿಲ್ಲ ವೈಟ್. ನೆನ್ನೆ ಒಗ್ದು ಇಲ್ಲಿಂದ್ರಿ ಈ ಕಡೆ. ಫ್ರೆಂಡ್ಸ್ ನೋಡಿ, ಹೋಗೋವಾಗ ಹಿಂಗಿದ್ಲು, ಈಗ ಹಿಂಗೆ ರೆಡಿ ಆಗೋಳು. ಫ್ರೆಂಡ್ ಮನೇಲಿ ರೆಡಿ ಆಗೋರಂತೆಲ್ಲರೂ ಈ ಥರ. ಅದು ಮುಂದ್ಗಡೆ ಇದು ಬರುತ್ತಲ್ಲ, ಏನದು ಮಾಂಗ್ ಟಿಕ್ಕ ಅಂತ ಹೇಳ್ತಾರಲ್ಲ, ಇದು ಹಿಂತಿರ್ಕೊ ಈ ಥರ ರೆಡಿ ಹಾಕಿದ್ರೆ ನಾ ಇದಕ್ಕಿಂತ 10 ಪಟ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದೆ ನಾನಿನ್ನು. ಹೌದಾ? ತಿರುಗಿ ಅದು ತುರುಬು ಮ್ಯಾಕಾಗೈತಿ, ಫುಲ್ ಮ್ಯಾಕಾಗೈತಿ. ಕೆಳಗೆ ಹಾಕ್ಬೇಕು ಅದನ್ನ. ವಸಿಷ್ಠಂದು ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಸ್ಟೇಡಿಯಮ್ಗೆ ಹೋಗಿ ಎಲ್ಲ ಸ್ಕೂಲ್ ಮಕ್ಕಳದು ಡ್ಯಾನ್ಸ್ ನೋಡಿಕೊಂಡು ಜಾಹ್ನವಿನ ಕರ್ಕೊಂಬಂದ್ವಿ. ಈಗ ಮನೆಗೆ ಬಂದ್ವಿ, ಮೋಡ ಆಯಿತು, ಮಳೆ ಬರೋ ಥರ ಆಯಿತು. ಇಷ್ಟೊತ್ತು ಬಿಸಿಲು ಕಣ್ಣು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಇಲ್ಲೆಲ್ಲ ನೋಡ್ರಿ ಹಿಂಗೈತಿ ಬಿಸಿಲಿಗೆ. ಮನೆಗೆ ಬಂದ ತಕ್ಷಣ ಈಗ ನೆರಳು ಬಂದಿದೆ. ಫ್ರೆಂಡ್ಸ್, ಈ ಫೋಟೋ ಬಂದುಬಿಟ್ಟು ಲಾಸ್ಟ್ ಟೈಮ್ ಅವಳು ಭರತನಾಟ್ಯಮಲ್ಲಿ ಸೇರಿಕೊಂಡಾಗ ನಾನೇ ಮೇಕಪ್ ಮಾಡಿ ಜ್ಯುವೆಲ್ರಿ ಹಾಕಿ ಎಲ್ಲ
ಡ್ರೆಸ್ ಹಾಕಿ ರೆಡಿ ಮಾಡಿದ್ದು. ತುಂಬ ಚೆನ್ನಾಗಾಯಿತು. ಇದು ಈ ಸಲ ಅವಳು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರೆಡಿ ಆಗಿದ್ದು. ಇದು ಪರವಾಗಿಲ್ಲ, ಚೆನ್ನಾಗಾಯಿತು. ಬಟ್ ಹೇರ್ ಸ್ಟೈಲು ಸ್ವಲ್ಪ ಚೆನ್ನಾಗಾಗಿರಲಿಲ್ಲ. ನಾನು ನೋಡಿಬಿಟ್ಟು ಈ ಥರ ಅಂದಿದ್ರೆ ನಾನೇ ಮನೇಲಿ ಇದ್ರಿಕಿನ ಚೆನ್ನಾಗಿ ರೆಡಿ ಮಾಡ್ತಿದ್ನಲ್ಲೇ ಅಂತ ಹೇಳಿದೆ. ಬಟ್ ಮಕ್ಕಳಿಗೆ ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಂದರೆ ಅವರೇ ಸ್ವಂತವಾಗಿ ರೆಡಿ ಆಗೋದು, ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿ ನಾನು ಅಷ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಈ ಫೋಟೋಸ್ ಎಲ್ಲ ಆವತ್ತಿನ ದಿನ ಸುಮ್ಮನೆ ಹಾಗೆ ಭರತನಾಟ್ಯಂ ಡ್ರೆಸ್ಸಲ್ಲಿ ಒಂದು ಸ್ವಲ್ಪ ತಕ್ಕೊಂಡಿರೋ ಫೋಟೋಸು ಅಷ್ಟೇ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.